ಚಿಕ್ಕಂದಿನಿಂದ ನನ್ಗೊಂದು ಆಸೆ ಇತ್ತು. ಯಾವ ತರ ಅಪ್ಪಾಜಿ? ಏರೋಪ್ಲೇನ್ ಅಲ್ಲಿ ಹೋಗದಾ? ಏ ಅಲ್ಲ, ಪೇಂಟಿಂಗ್ ಮಾಡೋಕೆ. ಓ ಹೌದಾ? ಅಯ್ಯ ಈಗ 2 ವಿಷಯ ಹೇಳಬೇಕು ಅಂತ ಇದ್ದೀನಿ. ಮೊದಲನೇದು, ಸರಿಯಾದ ದಾರಿ ಕಠಿಣವಾಗಿರುತ್ತೆ, ಆದ್ರೆ ಅಂತ್ಯ ಖುಷಿಯಾಗಿರುತ್ತೆ. ಮತ್ತೆ ಎರಡನೇದು ಮಾವನವ್ರೆ? ಈ ಚಿಪ್ಸ್ ಪ್ಯಾಕೆಟ್ ಅಲ್ಲಿ 60% ಗ್ಯಾಸೇ ಇರುತ್ತೆ, 60% ಡಿಸ್ಕೌಂಟ್ ಯಾಕೆ ಇರೋದಿಲ್ಲ? ಏ ಟಪ್ಪು ಟಪ್ಪು, ಅಯ್ಯೋ ಟಪ್ಪು ಇರಪ್ಪ. ತಾತ ಏ ಟಪ್ಪು, ಅಯ್ಯ ಅಮ್ಮ. ಅಯ್ಯೋ ಅಯ್ಯೋ ತಾಯಿ, ಅಣ್ಣಮ್ಮ, ಮಾವನವರ ಹೆಬ್ಬೆಟ್ಟು, ಟಪ್ಪೂರಪ್ಪ, ಸೋಡಿ ಅಣ್ಣ, ಬೀಡೆ ಅಣ್ಣ, ಮಾವನವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಬಿಡಿ ಮಾವನವ್ರೆ. ಈ ಟ್ಯಾಬ್ಲೆಟ್ ತಗೊಳ್ಳಿ, ಸರಿ ಹೋಗುತ್ತೆ. ಆದ್ರೆ ನನಗೆ ಜ್ವರನೇ ಇಲ್ವಲ್ಲ. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇವತ್ತಾಗಿಲ್ಲ ಅಂದ್ರೆ ನಾಳೆ ಬರ್ಬೋದು. ತಿನ್ನಿ ತಿನ್ನಿ. ಎಲ್ರು ದಾರಿ ಬಿಡಿ, ಜಾಗ ಬಿಡಿ. ಅಯ್ಯ ನಿಮ್ಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ನಿಮ್ ಕಿಡ್ನಿಲಿ ತೊಂದರೆ ಆಗಿದೆ. ಇಲ್ಲ ಇಲ್ಲ, ನನ್ನ ಕಿಡ್ನಿಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ. ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಬೋದು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಡೀರಿ. ಹಾ, ಡಾಕ್ಟರ್ ಅಣ್ಣ ಎಲ್ಲಿದ್ದಾರೆ? ಅಲ್ಲಿ. ಡಾಕ್ಟರ್ ಸರ್, ಅಪ್ಪಾಜಿ ಹೆಬ್ಬೆಟ್ಟಿಗೆ ತುಂಬಾ ದೊಡ್ಡ ಗಾಯ ಆಗೋಗಿದೆ. ನೋಡಿ ಎಷ್ಟು ಕೆಂಪಗಾಗಿದೆ ಹೆಬ್ಬೆಟ್ಟು, ನೀವೇ ನೋಡಿ. ಏ ಬಿಡ ಕೈ. ಅಪ್ಪಾಜಿ ನಾನು ಈ ಬೆರಳಿಂದ ಪೇಂಟಿಂಗ್ ಮಾಡ್ತಾ ಇದ್ದೆ, ಅದಕ್ಕೆ ಈ ಬೆರಳು ಕೆಂಪಾಗಿ ಹೋಗಿದೆ ಅಷ್ಟೇ. ನಾನು ಅದನ್ನ ಹೇಳೋ ಅಷ್ಟರಲ್ಲಿ ನೀವು ಎಳ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ. ಇವತ್ ನಿಮ್ ಹೆಬ್ಬೆಟ್ಟಿಗೆ ಏನೂ ಆಗಿಲ್ಲ, ಆದ್ರೆ ನಾಳೆ ಆಗ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾನೊಂದು ಪಟ್ಟಿ ಹಾಕ್ಬಿಡ್ತೀನಿ. ಹೆಬ್ಬೆಟ್ಟನ್ನ ಬಿಟ್ಬಿಡಿ. ನಿಮಗೆ ಏನಾದ್ರೂ ಆಗೋದ್ರೆ, ಪೂರ್ತಿ ಬಾಡಿಗೆ ಏನಾದ್ರೂ ಆಗೋದ್ರೆ, ಪೂರ್ತಿ ಬಾಡಿಗೆ ಪಟ್ಟಿ ಹಾಕ್ಬಿಡ್ತೀನಿ ನಾನು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಯ್ಯೋ ಬೇಡ. ನಿಂತ್ಕೊಳ್ಳಿ. ಅಯ್ಯೋ ಅಯ್ಯಪ್ಪ. ಅಯ್ಯೋ ತಾಯಿ, ಅಣ್ಣಮ್ಮ, ಡಾಕ್ಟರ್ ಮಾವನವ್ರು ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ತಗೊಳ್ಳಿ, ಪಟ್ಟಿ ಹಾಕಿದ್ದಕ್ಕೆ 10 ರೂಪಾಯಿ. ಇದಕ್ಕಿಂತ 1 ರೂಪಾಯಿ ಹೆಚ್ಚಿಗೆನೂ ಕೊಡೋದಿಲ್ಲ ನಾನು. ಅಯ್ಯೋ ಏನಿದು ಅಪ್ಪಾಜಿ? ನಡಿ ಜೇಟಿಯ. ಅಪ್ಪಾಜಿ ಅಯ್ಯೋ ಮಾವನವ್ರೆ, ನೀವು ಪಟ್ಟಿನ ಹಾಕೊಂಡ ತಕ್ಷಣ ಫೇಮಸ್ ಆಗ್ಬಿಟ್ಟಿದ್ದೀರಾ, ಟಿವಿಯಲ್ಲಿ ಬರ್ತಿದ್ದೀರಾ.
ಇದೀಗ ಬಂದ ಸುದ್ದಿ, ಮ್ಯೂಸಿಯಂ ಅಲ್ಲಿದ್ದ ಈಜಿಪ್ಷಿಯನ್ ಮಮ್ಮಿ ಕಾಣೆಯಾಗಿದೆ. ಪೊಲೀಸ್ಗೆ ಯಾರ ಮೇಲೆ ಅನುಮಾನ ಇದೆ, ಎಲ್ಲಾ ಕಡೆ ಅವ್ರನ್ನ ಹುಡುಕ್ತಾ ಇದ್ದಾರೆ. ಪಟ್ಟಿ ಹಾಕಿದ್ದಾರೆ, ಮಮ್ಮಿ ಇರಬೇಕು. ಅರೆ ಅರೆ, ಇದು ನನ್ನ ತಲೆಗೆ ಹಾಕಿರೋ ಬ್ಯಾಂಡೇಜು. ಬೆಳಗ್ಗೆ ತಾನೇ ಆಕ್ಸಿಡೆಂಟ್ ಆಯ್ತು. ಆ ಕಳ್ಳ ಮಮ್ಮಿನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಹಿಡೀರಿ ಅವನ್ನ. ಇವ್ರಿಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಿ ಅವರು ನಮ್ಮನ್ನ ಜೈಲ್ಗೆ ಹಾಕ್ತಾ ಇದ್ರೆ ಸಾಕು. ಐಡಿಯಾ, CM ಸಾಹೇಬ್ರು ಬಂದ್ರು. ಅಯ್ಯೋ, ಇವರು ತಪ್ಪಿಸ್ಕೋತಾ ಇದ್ದಾರೆ, ಬನ್ನಿ. ಅಯ್ಯೋ ತಾಯಿ, ಅಣ್ಣಮ್ಮ. ಅಯ್ಯೋ ದಯಾ, ಅಯ್ಯೋ ದಯಾತ್ಗೆ. ಅಯ್ಯೋ ಅಪ್ಪಾಜಿ, ಹುಷಾರು ಹುಷಾರು ಅಪ್ಪಾಜಿ. ನಾನೀಗ ನನ್ ಮಕ್ಳಿಗೆ ಆರಾಮಾಗಿ ಹೇಳ್ಬೋದು, ಜೀವನದಲ್ಲಿ ನಾನು ಹೊಡಿಸ್ಕೊಂಡ್ ಬೆಳ್ದಿದ್ದೀನಿ ಅಂತ ಅವ್ರಿಗೂ ಪ್ರೇರಣೆ ಸಿಗುತ್ತೆ. ಅಯ್ಯೋ ಅಪ್ಪಾಜಿ. ಅಯ್ಯೋ ಕೈ ಬಿಡಪ್ಪ, ನಂದು ಮುರಿದೋಗ್ಬಿಟ್ರೆ ಕಷ್ಟ. ಎಂತ ಒಳ್ಳೆ ಕೆಲ್ಸ ಟಪ್ಪು ಕಂದ. ಸರ್ ಇದು ಡೂಪ್ಲಿಕೇಟ್ ಸರ್. ಹಿಡೀರಿ ಅವ್ರನ್ನ. ಅಮ್ಮ, ಓಯ್, ಈ ಗಾಡಿ ಟೈರು ಪಂಚರ್ ಆಗೋಯ್ತು. ಅಯ್ಯೋ ಜೇಟಾಣ, ಈಗ ಏನ್ ಮಾಡೋದು? ರೋಸಿ ಸ್ವಲ್ಪ ನಿಂತ್ಕೋ, ಅಲ್ಲಿ ನೋಡಲ್ಲಿ ಇನ್ನೊಂದು ಮಮ್ಮಿ ಬರ್ತಾ ಇದೆ. ಮ್ಯೂಸಿಯಂ ಮಮ್ಮಿನ ನಾವು ಕದ್ದಿದ್ದೀವಿ. ಈಗ ಇನ್ನೊಂದು ಮಮ್ಮಿನ ಕದ್ಬಿಟ್ಟು ದುಡ್ಡನ್ನ ಡಬಲ್ ಮಾಡೋಣ ನಾವು. ನೀನ್ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಇದನ್ನು ಎತ್ಕೊಳ್ಳೋಣ ಅಂತನಾ? ಒಳ್ಳೆ ಕೆಲಸ ಮಾಡ್ತಿದ್ದೆ, ಪೊಲೀಸಿಂದ ನನ್ನನ್ನು ಕಾಪಾಡ್ಬಿಟ್ಟೆ. ನಡಿ ಈಗ ಮನೆಗೆ ಹೋಗೋಣ. ಇದಂತೂ ಮಾತಾಡೋ ಮಮ್ಮಿ. ಡಬಲ್ ದುಡ್ಡಲ್ಲ, ನಮಗ್ ಟ್ರಿಬಲ್ ದುಡ್ಡು ಸಿಗುತ್ತೆ ಇದನ್ನ ಹಿಡ್ದಿದ್ಕೆ. ಏನೋ ಇದು ಮಮ್ಮಿ ಮಮ್ಮಿ ಅನ್ಕೊಂಡು ಯಾಕೋ ಎತ್ಕೊತಾ ಇದ್ದೆ ನನ್ನನ್ನ? ಬಿಡೋ. ಅಯ್ಯೋ, ಅವ್ರ ತಾತನ್ ಎತ್ಕೊಂಡು ಓಡೋಗ್ತಾ ಇದ್ದಾರೆ. ಬಿಡೋ ಕೆಳಗೆ, ನಾಳೆ ನಡ್ಕೊಂಡ್ ಬರ್ತೀನಿ ಬಿಡೋ. ನಿಂತ್ಕೊಳ್ರ. ಯಾ, ಬಾರೋ ಬೇಗ. ಅವರು ನಮ್ಮನ್ನ ಯಾವತ್ತೂ ಹಿಡಿಯೋದಕ್ಕಾಗೋದಿಲ್ಲ, ಯಾಕಂದ್ರೆ ಮೇಲಿರೋನ ಆಶೀರ್ವಾದ ಇದೆ ನಮಗೆ.
ಮೇಲಿರೋನ್ ಭಗವಂತನ ಕೈ ಇಷ್ಟು ಬೇಗ ಕಾಣ್ಬಿಡ್ತಲ್ಲ. ಬೇಗ ಇಳಿಸೋ, ಇಳಿಸೋ ಕೆಳಗೆ. ಅಯ್ಯೋ, ನಿನ್ನ ಇಳಿಸೋ ಕೆಳಗೆ ಬೇಗ. Yeah. Yeah. ಯಾಕೋ ಈಗ ಹೊತ್ಕೊಂಡು ತಿರುಗ್ತಾ ಇದ್ಯಾ? ಬಿಡೋ ಕೆಳಗಡೆ, ನನ್ನ ಅರ್ಥ ಆಗಲ್ವೇನೋ? ಅಯ್ಯೋ, ನಿನ್ನ ಬಿಡೋಲೆ ಕೆಳಗೆ. ಈಗ ತೋರಿಸ್ತೀನಿ ನಾನು ಏನು ಅಂತ. ಅಯ್ಯೋ ದೇವ್ರೆ, ಅವನಿಗಿಂತ ನಾನು ಏನು ಕಮ್ಮಿ ಇಲ್ಲ. ಹಾಗೆ ಮಾಡ್ಬೇಡ, ಕಚ್ಚುಗುಳಿ ಆಗುತ್ತೆ. ಹಾಗೆ ಮಾಡ್ಬೇಡ. ಅಯ್ಯೋ ನನ್ನ ಬಟ್ಟೆಗಳು. ನನ್ನ ಬ್ಯಾಗ್ ಪೂರ್ತಿ ಸುಟ್ಟೋಯ್ತು. ಬಚಾವಾದೆ ಅಂತೂ. ಅಯ್ಯೋ, ಈ ಮಮ್ಮಿಗೆ ಜೀವ ಬಂದಿದೆ. ನನ್ನೇ ಕಿಡ್ನಾಪ್ ಮಾಡ್ತೇನೋ? ನಾನು ಅಪ್ಪಾಜಿ ಸೋಡಿ. ಸರಿ ಬಾರೋ ಜಟಿಯಾ, ನನ್ ಕರ್ಕೊಂಡು ಮನೆಗೆ ಹೋಗ್ಬಿಡಪ್ಪ ಬೇಗ. ಯಾಡ್ ಅಮ್ಮ. ಮಾವ್ನೋರೆ, ಎದ್ದೇಳಿ. ಹೀಗೆ ರೋಡಲ್ಲಿ ಮಲ್ಕೊಳ್ಳೋದು ಒಳ್ಳೇದಲ್ಲ. ಓಯ್, ಜನರಿಗೆ ಲಕ್ಕಿ ಡೇ ಆಗಿರುತ್ತೆ, ಆದ್ರೆ ತಾತಂಗೆ ಅನ್ಲಕ್ಕಿ ಆಗಿದೆ. ಏಟ್ ಬಿತ್ತು, ಬ್ಯಾಂಡೇಜ್ ಹಾಕಿಸ್ಕೊಂಡ್ರು, ಈಗ ಇಲ್ಲಿ ಮಲಗಿದ್ದಾರೆ. ನಂಗನ್ಸುತ್ತೆ ಇದು ಮ್ಯೂಸಿಯಂ ಅಲ್ಲಿರೋ ಮಮ್ಮಿ ಅಂತ. ಅರೆ ತಾತನ್ ಅವ್ರು ಎತ್ಕೊಂಡು ಹೋಗ್ತಿದ್ದಾರೆ. ಹಿಡೀರಿ ಅವನ್ನ. ಮಮ್ಮಿನ ಎತ್ಕೊಂಡ್ಬಿಡ್ತೀನಿ, ತುಂಬಾ ಕಾಸ್ಟ್ಲಿ ಇದು. ಇಲ್ಲಿದ್ದಾರೆ ಮಮ್ಮಿ ಕಳ್ರು. ಪೊಲೀಸ್ ಈಗ 3 ಕಡೆನೂ ನಿಮ್ಮ ಸುತ್ತುವರೆದಿದ್ದಾರೆ. 3 ಯಾಕೆ? 4ನೇರು ರಜದಲ್ಲಿದ್ದಾರೆ. ಅವ್ರ ಮನೆಯಲ್ಲಿ ಕಳ್ತನ ಆಗೋಗಿದೆ. ಕೇಳಿ ಎಲ್ರು, ಈಗ 4ನೇ ಕಡೆ ದಿಕ್ಕಿಂದ ಎಲ್ರು ತಪ್ಪಿಸ್ಕೊಂಡು ಹೋಗೋಣ. ನೀನು ನಾನು ಕಿಡ್ನಾಪ್ ಮಾಡ್ತಾ ಇದ್ಯಾ ಅನ್ಸುತ್ತೆ. ಏಯ್, ಬಿಡೋ 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 ಕೆಳಗೆ, ಇಳಿಸೋ ಕೆಳಗೆ. ಬಿಡೋ ನನ್ನ ಬಟ್ಟೆನಾ.
ಓಯ್ ಬ್ರೇಕ್ ಹಾಕಕ್ಕಾಗ್ತಿಲ್ಲ. ನಮ್ಮಮ್ಮ ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳ್ತಿದ್ರು ಎಣ್ಣೆ ಒಳಗ್ ಹೋದ್ರೆ ದಪ್ಪ ಆಗ್ತಾರೆ ಅಂತ. ಅಯ್ಯಪ್ಪ. ಓಯ್ ಗ್ರೂಪ್ ಸೆಲ್ಫಿ ಅಂತೂ ತಗಲೇಬೇಕು. ಓ. ಆ. ಅಯ್ಯೋ, ಮಾವನರೇ. ಅಯ್ಯಪ್ಪ. ಏನಿದೆ ನನ್ನ ಕೈಯಲ್ಲಿ ಇಷ್ಟೊಂದು ಭಾರ? ಅಯ್ಯಮ್ಮ. ಅಯ್ಯ. ಇಲ್ಲಿದೆ. ಕಾಪಾಡಿ, ಕಿಡ್ನಾಪ್ ಮಾಡ್ತಾ ಇದಾರೆ. ಅಯ್ಯೋ ಇವರಂತೂ ಪ್ರಖ್ಯಾತ ಕಳ್ಳರು ಅನಾಬರ್ ಸನಾಬಲ್ವಾ. ಆದ್ರೂ ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ನಮಗೆ ಆ ಕಳ್ಳರೀಗ ಸಿಗ್ತಾರೆ. ನಾವು ಅವ್ರನ್ನ ಬೇಗ ಹಿಡಿಲೇಬೇಕು. ಅರೆ ನೀವಂತೂ ಬೆಳಗ್ಗೆಯಿಂದ ನಮ್ಮನ್ನ ಕಳ್ರಂತ ಹಿಡಿತಿದ್ದೀರಾ. ಅವೆರಡರಲ್ಲಿ ಒಂದು ನಮ್ಮ ಅಪ್ಪಾಜಿ, ಇನ್ನೊಂದು ಮಮ್ಮಿ. ಮಮ್ಮಿ ಅಂದ್ರೆ ತಾಯಿ. ಅಯ್ಯೋ. ಅಮ್ಮ ದಾವಣಗೆರೆಯಿಂದ ಯಾವಾಗ ಬಂದ್ರು? ಅಯ್ಯೋ ದಯಾ, ಮ್ಯೂಸಿಯಂ ಅಲ್ಲಿರೋ ಮಮ್ಮಿ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಅದರಿಂದ ತಾತ ಮತ್ತು ಮಮ್ಮಿ ಇಬ್ರು ಸಿಗ್ತಾರೆ. ಅಯ್ಯೋ ಅಯ್ಯೋ, ಇಳ್ಸೋ ಇಳ್ಸೋ, ಬಿಟ್ಬಿಡು. ಯಾಕೋ ಎತ್ಕೊಂಡು ಹೋಗ್ತಾ ಇದ್ಯಾ? ಯಾಕೋ ಕಿಡ್ನಾಪ್ ಮಾಡ್ತಾ ಇದ್ಯಾ? ಅಯ್ಯೋ ಬಿಡೋ. ಇಲ್ಲಿ ನೋಡಿ ಎಷ್ಟೊಂದು ಮಮ್ಮಿಗಳಿದಾವೆ. ನಮ್ ಕೈ ತುಂಬಾ ದುಡ್ಡು ಸಿಗುತ್ತೆ ಈಗ. ಬಿಡ ಬೇಗ. ಎಲ್ಲಾರ್ನೂ ಎತ್ಕೊಂಡ್ಬಿಡೋಣ. ಸರಿ. ಯಾಕೆ ಹಿಂಗ್ ಎತ್ಕೊಂಡಿದ್ದಾನೋ? ಇಷ್ಟೊಂದು ಮಮ್ಮಿಗಳನ್ನ ಮಾರಿದ್ರೆ ಇಡೀ ಊರ್ನೇ ತಗೋಬಹುದು ನಾವು. ಇವ್ರು ನೋಡಿದ್ರೆ ಮತ್ತೆ ನಮ್ ಹಿಂದೆನೆ ಬರ್ತಿದ್ದಾರೆ. ಅಯ್ಯೋ ದೇವ್ರೆ. ಫ್ರೆಂಡ್ಸ್ ಹೊಡಿರಿ ಅವನ್ಗೆ. ಯಾ. ಯಾ.
ಬಂಡ್ರೋ, ಯಾರದು ಬಂಡ್ರೋ? ಹೊಡೆದಾಕ್ಬಿಡ್ತೀನಿ ಬಂಡ್ರೋ. ಮಾಡ್ತೀನಿ, ಕಿಡ್ನಾಪ್ ಮಾಡ್ತೀರಾ? ಆ? ಏಯ್, ಅಯ್ಯೋ ಬರ ಅಯ್ಯೋ ಹತ್ರ ಅಯ್ಯೋ ಯಾರು? ಅಯ್ಯೋ ಅಪ್ಪಾಜಿ ಅಲ್ಲ. ಅಯ್ಯಮ್ಮ. ಜಟಿಯ ತಗೋ. ಥ್ಯಾಂಕ್ ಯು ತಾತ. ಈ ಕಳ್ಳರನ್ನ ಹೊಡೆದು ಬಿಸಾಕು. ನನ್ ಪಟ್ಟಿ ಎಲ್ಲ ಬಿಚ್ಚೋಯ್ತು. ಅಲ್ವಾ ಟಪ್ಪು ಸೇನಾ? ತಾತ ಈಗ ಮಮ್ಮಿಗೋಸ್ಕರ ಜೈಲ್ಗೆ ಹೋಗಿ ಮಮ್ಮಿ ಮಮ್ಮಿ ಅನ್ನಿ. ಥ್ಯಾಂಕ್ ಯು ಟಪ್ಪು ಸೇನಾ. ನಿಮ್ಮೆಲ್ಲರ ಸಹಾಯದಿಂದ ಕಳ್ತನವಾಗಿದ್ದ ಈ ಮಮ್ಮಿ ನಮಗೆ ಸಿಕ್ತು.